ಭೇಟಿ ಬಳಿಕ ಡಿಕೆಶಿ ಅವರು ಖಡಕ್ ಮಾತನ್ನ ಹೇಳಿದ್ದಾರೆ. ನಾನು ಇಲ್ಲಿಗೆ ಬರೀ ಗಾಳಿ ಕುಡಿಯೋಕೆ ಬಂದಿದ್ದೀನಾ? ನಾನು ಇಲ್ಲಿಗೆ ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ. ಎಲ್ಲವನ್ನ ವರಿಷ್ಠರ ಜೊತೆ ಮಾತನಾಡಿದ್ದೇನೆ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನಾನ್ ಇಲ್ಲಿಗೆ ಬಂದ ಮೇಲೆ ಎಲ್ಲಾ ವಿಚಾರಗಳನ್ನ ತಿಳಿಸಬೇಕಲ್ವಾ? ಹೇಗಂತ ಡಿಕೆಶಿ ಅವರು ಹೈಕಮಾಂಡ್ ಜೊತೆ ಸಭೆ ಮಾಡಿದ ಬಳಿಕ ಡಿಕೆಶಿ ಅವರು ಈ ಮಾತುಗಳನ್ನ ಹೇಳಿದ್ದಾರೆ. ಏನೇನ್ ಹೇಳಿದ್ದಾರೆ? ನಾನು ಇಲ್ಲಿಗೆ ಬರೀ ಗಾಳಿ ಕುಡಿಯೋಕೆ ಬಂದಿದ್ದೀನಾ? ನಾನ್ ಇಲ್ಲಿಗೆ ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ. ಎಲ್ಲವನ್ನ ವರಿಷ್ಠರ ಜೊತೆ ಮಾತನಾಡಿದ್ದೇನೆ. ಕಾಲವೇ ಎಲ್ಲದಕ್ಕೆ ಉತ್ತರ ಕೊಡುತ್ತೆ. ನಾನಿಲ್ಲಿಗೆ ಬಂದ ಮೇಲೆ ಎಲ್ಲಾ ವಿಚಾರವನ್ನ ತಿಳಿಸಬೇಕಲ್ವಾ? ಹೀಗಂತ ಡಿಕೆಶಿ ಅವರು ಹೈಕಮಾಂಡ್ ಜೊತೆ ಸಭೆ ಮಾಡಿದ ಬಳಿಕ ಮಾತನಾಡಿರುವಂತದ್ದು. ಅಂತಿಮ ಘಟ್ಟದಲ್ಲಿ ಸಿಎಂ ಕುರ್ಚಿ ಫೈಟ್ ನಡೀತಾ ಇದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ ಡಿಕೆಶಿ ಅವರು. ಈಗ ಸರಿ ಸುಮಾರು 20 ನಿಮಿಷಗಳ ಕಾಲ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ ಡಿಕೆಶಿ ಅವರು. ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು, ಮಾತುಕತೆಯನ್ನ ನಡೆಸಿದ್ದಾರೆ. ದೆಹಲಿಯ 10 ಜನಪತ್ ನಲ್ಲಿದೆ ಸೋನಿಯಾ ಗಾಂಧಿ ಅವರ ಮನೆ. ಆ ಮನೆಯಲ್ಲಿ ಇವರು ಡಿಕೆಶಿ ಅವರು ಹೋಗಿ ಭೇಟಿಯನ್ನ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕೆಸಿ ವೇಣುಗೋಪಾಲ್ ಅವರನ್ನ ಡಿಕೆಶಿ ಅವರು ಭೇಟಿ ಮಾಡಿದ್ದಾರೆ. 3 ದಿನಗಳ ಹಿಂದಷ್ಟೇ ಡಿಕೆಶಿ ಅವರು ದೆಹಲಿಗೆ ತೆರಳಿದ್ರು. ಅದರ ಜೊತೆಗೆ ಆ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಅವರ ಸಹೋದರರಾಗಿರುವಂತಹ ಡಿಕೆ ಸುರೇಶ್ ಕೂಡ ದೆಹಲಿಗೆ ಕೂಡ ನಿನ್ನೆ ಹೋಗಿದ್ರು. ಈಗ ಕೆಲವೇ ದಿನಗಳಲ್ಲಿ ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಅಂತಿಮ ತೆರೆ ಬೀಳಲಿದೆ. ಬಜೆಟ್ಗೆ ಮುನ್ನವಾದ್ರೂ ಸ್ಪಷ್ಟ ಸಂದೇಶ ಬರಬಹುದಾ, ಅಥವಾ ಬಜೆಟ್ ಬಳಿಕವಾದ್ರೂ ದೊಡ್ಡ ಮಟ್ಟದ ಬದಲಾವಣೆ ಸಂಭವಿಸಿದ್ರು ಕೂಡ ಆಶ್ಚರ್ಯವಿಲ್ಲ. ಯಾಕಂತಂದ್ರೆ ಡಿಕೆಶಿ ಅವರು ಬಜೆಟ್ ಸಭೆಯನ್ನ ಬಿಟ್ಟು ದೆಹಲಿಗೆ ಹೋಗಿದ್ರು. ಈ ವಿಚಾರವಾಗಿ ಸಿದ್ದರಾಮಯ್ಯ ಕೂಡ ಗರಂ ಆಗಿದ್ರು, ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು. ಅದೆಲ್ಲ ಸೈಡ್ ಅಲ್ಲಿ ಇಟ್ರು ಕೂಡ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಅಂತಿಮವಾಗಿ ಬ್ರೇಕ್ ಬೀಳಲಿದೆ. ಬಜೆಟ್ಗೂ ಮುನ್ನವಾದ್ರೂ ಈಗ ಸ್ಪಷ್ಟ ಸಂದೇಶ ಬರಬಹುದು, ಅಥವಾ ಅದರ ಬಳಿಕ ಆದ್ರೂ ಕೂಡ ದೊಡ್ಡ ಮಟ್ಟದ ಬದಲಾವಣೆ ಆಗಬಹುದು ಎನ್ನಲಾಗ್ತಾ ಇದೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆದ್ರೆ ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಮಾರ್ಚ್ ನಲ್ಲಿ ಫುಲ್ ಸ್ಟಾಪ್ ಬೀಳುವಂತಹ ಸಾಧ್ಯತೆ ಇದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.